ಬೇರೆದು 10 rupees increase ಸರ್ ಸ್ಟೇಟ್ಮೆಂಟ್ ಬಿಕಾಸ್ ಬೇರೆ ನೆರೆ ರಾಜ್ಯಗಳಕ್ಕಿಂತ ನಾವು ಇನ್ನೂ ಕಡಿಮೆನೇ ಇದ್ದೀವಿ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಆ ಪೋಸ್ಟ್ ಸ್ಲ್ಯಾಬ್ ಏನದಲ್ಲ ಅಲ್ಲಿ ಕಡಿಮೆನೇ ಇದ್ದೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಏರಿಸಿಲ್ಲ ನಾವು, ಬೇರ್ದು ಮಾತ್ರ ಏರಿಸಿದ್ದು. ನಿರಂತರ ನಡೀತಕ್ಕಂಥದ್ದು ಯಾವುದೇ ಸರ್ಕಾರಗಳು ಬಂದಾಗ ವ್ಯವಹಾರ ನೋಡಿಕೊಂಡು, ಯಾಕಂದರೆ ಅವರು ಬೇರೆ ಸ್ಟೇಟ್ಗಳದ್ದು ನಮ್ಮದು ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ ನಾವು. ಸರ್, ಈಗ ಬೆಲೆ ಹೆಚ್ಚಳದಿಂದ ಕುಡುಕರ ಸಂಖ್ಯೆ ಕಮ್ಮಿ ಆಗಲ್ವಾ? ಒಳ್ಳೇದಲ್ಲ. ಟಾರ್ಗೆಟ್ ರೀಚ್ ಆಗಿಲ್ಲ, ಕಡಿಮೆ ಟಾರ್ಗೆಟ್ ಸೆಕೆಂಡ್ ಯಾವಾಗಲೂ ಯಾಕೆ ಇಟ್ಟಿದ್ದೀವಿ, ಬಂದೇ ಮಾಡಬೇಕು. ನಾವು ಹಿಂದ್ಗಡೆ ಕೆಲವು ರಾಜ್ಯಗಳು ಮಾಡಿ ಕೈ ಸುಟ್ಕೊಂಡು ಮತ್ತೆ ಪ್ರಾರಂಭ ಮಾಡಿದ್ವಿ. ಕೆಲವು ಕಡೆ ಈ ಅಕ್ರಮ ದಂಧೆ ನಡೀತಕ್ಕಂಥದ್ದು, ಕಳ್ಳಪಟ್ಟಿ ನಡೀತಕ್ಕಂಥದ್ದು, ಡ್ರಗ್ಸ್ ಹಾವಳಿ ಹೆಚ್ಚಾಗ್ತದೆ. ಈ ಬಂದ್ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳು ಇದಕ್ಕಿಂತಲೂ ಹೆಚ್ಚಿಗಾಗ್ತದೆ. ಆದ್ದರಿಂದ ನಾವು ಬಂದ್ ಮಾಡಲಾರ್ದೆ ಕ್ವಾಲಿಟಿ ಡ್ರಿಂಕ್ಸ್ ಕೊಡೋಣ ಅಂತಕ್ಕಂಥದ್ದು ನಾವು ಕಂಟಿನ್ಯೂ ಮಾಡಿದ್ದೀವಿ. ಸಿಕ್ಕಿದ್ದಟ್ಟು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು. ನಾವು ತಮಿಳು, ಆಂಧ್ರ ನೋಡಿದರೆ ಒಂದು 4th ಸ್ಲ್ಯಾಬ್ವರೆಗೂ ನಮ್ಮ ಡ್ರಿಂಕ್ಸು ಕ್ವಾಲಿಟಿ ಇದೆ, ಅದಕ್ಕಿಂತ ಕೊಟ್ಟು. ಆದ್ದರಿಂದ ನಮ್ದು ಎಕ್ಸ್ಪೋರ್ಟ್ ಆಗ್ತದೆ. ಇದನ್ನು ಅವ್ರು ಕಂಟ್ರೋಲ್ ಮಾಡಿದರೆ ಕಷ್ಟ ಇಲ್ಲ. ಅಂತ ಪ್ರತಿಭಟನೆ ಆಗೋದಿಲ್ಲ. ಪ್ರತಿಭಟನೆ ಕುಡಿಯೋರ ಸಂಖ್ಯೆ ಕಡಿಮೆ ಆದರೆ ಒಳ್ಳೆಯದಲ್ಲ. ಅಲ್ಲ ಸರ್, ನಿಮ್ಮ ಸರ್ಕಾರ ಬಂದ ಮೇಲೆ 3 ಸರಿ ಹೆಚ್ಚಿಗೆ ಮಾಡ್ತಿರೋದು ಮೇಲಿಂದ ಮೇಲೆ ನಮಗೆ ಯಾಕೆ ಬರೀ ಅನ್ನುವಂಥದ್ದು ಮಾತುಗಳು ಇಷ್ಟಾಗಿ ಬೇರೆ ರಾಜ್ಯಗಳಕ್ಕಿಂತ ನಮ್ಮದು ಕಡಿಮೆ ಇದೆ. ಯಾವುದು ಪ್ರೀಮಿಯಂ ಇದು ಸ್ಲ್ಯಾಬ್ 4ರವರೆಗೆ ಏನು ಸ್ವಲ್ಪ ಚೀಪ್ ಲಿಕ್ಕರ್ ಇರ್ತೀವಿ, ಅದು ಕಡಿಮೆ ಇದೆ. ಪ್ರೀಮಿಯಂ ಬ್ರ್ಯಾಂಡ್ ನಮಗಿಂತ ಬೇರೆ ರಾಜ್ಯಗಳಕ್ಕಿಂತ ನಮ್ಗೆ ಸ್ವಲ್ಪ ಹೆಚ್ಚು. ಬೇರೆಯವ್ರು ಮಾತಾಡೋದೇನಂದ್ರೆ ಗ್ಯಾರಂಟಿಗಳು ಕಡಿಮೆ ಅದೆಲ್ಲ ಹೆಚ್ಚು ಮಾಡಿದ್ರಲ್ಲ, ಅವ್ರು ಯಾವುದಕ್ಕೆ ಹೆಚ್ಚು ಮಾಡಿದ್ರು? ಈ ಥರ ಮಾಡಿದ್ದಿಲ್ಲ ಸರ್. ಅಲ್ಲೆಲ್ಲ ಪ್ರತಿ ಸರ್ಕಾರಗಳು ಹೆಚ್ಚು ಮಾಡ್ಕೊತ ಬಂದಿದ್ದಾರೆ. ಹೇಳ್ತಿದ್ದೀನಿ ನಾನು, ಪ್ರತಿ ವರ್ಷ ಹೆಚ್ಚು ಮಾಡ್ಕೊತ ಬಂದಿದ್ದಾರೆ. ಆವಾಗ ಇದಕ್ಕೆ ಹೆಚ್ಚು ಮಾಡಿದ್ರು ಅವರು? ಪ್ರತಿ ವರ್ಷ ಅನ್ನೋದಕ್ಕಿಂತ ನಿಮಗೆ 3 ಸರಿ ಆಯ್ತಲ್ಲ ಸರ್? ಇಲ್ಲ, ನಮ್ದು 2 ವರ್ಷದಲ್ಲಿ 3 ಸಲ. ಅಲ್ಲ ಸರ್, ವರ್ಷಕ್ಕೊಂದ್ಸಲ ಆಗಿ ಮತ್ತೆ ನಾನು ಪ್ರೀಮಿಯಂ ಬ್ರ್ಯಾಂಡ್ ರೇಟು ಕಡಿಮೆ ಮಾಡಿದ್ದೀನಲ್ಲ, ಅದನ್ನು ಹೇಳ್ಬೇಕಲ್ಲ. ನಾನು 2 ಸಲ ಮೊದಲು 8 ತಿಂಗಳಿದ್ದಾಗ ಪ್ರೀಮಿಯಂ ಬ್ರ್ಯಾಂಡ್ ನೀವು ಈ ಸರಾಯಿ ರೇಟನ್ನು ಹೆಚ್ಚು ಮಾಡೋದ್ರಿಂದ ಕಂಟ್ರೋಲ್ ಮಾಡೋದು ಭಾಳ ಆಗ್ಲಿಕ್ಕೆ ಅಂತ ಕಳ್ಳಬಟ್ಟಿ ನೋಡ್ರಿ 90% ಯಾಕಂದ್ರೆ 99% ಕಳ್ಳಬಟ್ಟಿ ಇಲ್ಲ. ಇದು ಇನ್ನೂ ಡ್ರಗ್ಸ್ ಹಾವಳಿ ಇದೆ. ಆ ಡ್ರಗ್ಸ್ ಹಾವಳಿಯನ್ನು ಕಂಟ್ರೋಲ್ ಮಾಡೋ ಕಡೆ ಗಮನ ಹರಿಸ್ತೀವಿ. ಡುಪ್ಲಿಕೇಟ್ ಸರಾಯಿನೂ ಡುಪ್ಲಿಕೇಟ್ ಸರಿ ಬರೋಂಗಿಲ್ಲ ಸರ್. ಅಂದರೆ ಗೋವಾದಿಂದ ಒಂದು ಬರುತ್ತೆ, ಅದು ಬೇರೆದಿಂದ ಇಲ್ಲ. ಅದರ್ಸ್ ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಬಂದಿದೆ, ಕಮರಿಪೇಟೆಗೆ ಬಂದಿದೆ ಅಂತ 1% ಇಲ್ಲ. ಸರ್, 25-26 ಸಾಲ FRP ಘೋಷಣೆ ಮಾಡಿದೆ. ಅದಕ್ಕೆ ರೈತರು ಅಸಮಾಧಾನ ವ್ಯಕ್ತಪಡಿಸಿ ಇದು ವೈಜ್ಞಾನಿಕವಾಗಿಲ್ಲ, ಇದನ್ನು ನಾವು ವಿರೋಧಿಸ್ತೀವಿ, ಇದರೆಲ್ಲ ಸಕ್ರಿಯ ಲಾಭಿ ಅಡಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನೋಡಿ, ಕೇಂದ್ರ ಸರ್ಕಾರ ಈ ಶುಗರ್ ಫ್ಯಾಕ್ಟ್ರಿಗಳ ಅಳಿವಿನಲ್ಲಿ ಎಲ್ಲವೂ ಅವ್ರ ಕೈ. ಇವಾಗ ಅವ್ರಿಗೆ ಇಂಡಿಯನ್ ಟಾಕಾ ಕೊಡಲಿಲ್ಲ ಅಂದ್ರೆ, ಎಕ್ಸ್ಪೋರ್ಟಿಗೆ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಫ್ಯಾಕ್ಟರಿ ಇಲ್ಲ. ಶುಗರೇ ಮಾರಾಟ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಹೇಗೆ? ಇತ್ನಾಲಿಗೆ ಹೆಚ್ಚಿನ ರೇಟ್ ಕೊಟ್ಟರೆ ಅಂದರೆ ರೈತರಿಗೆ ಸಹಾಯ ಆಗುತ್ತೆ. ಬೇರೆ ಕಡೆಯಿಂದ ಡೀಸೆಲ್, ಪೆಟ್ರೋಲ್ ತಂದು ದೇಶಕ್ಕೆ ಹಾನಿ ಮಾಡೋಕ್ಕಿಂತ ಇಲ್ಲೇ ಪ್ರೊಡಕ್ಷನ್ ಆಗುತ್ತಲ್ಲ, ಈಗ ಎನ್ಕರೇಜ್ ಮಾಡಿದ್ರೆ ಆಗುತ್ತಲ್ಲ. ಅದರಿಂದ ಕೇಂದ್ರ ಸರ್ಕಾರ ತಪ್ಪು ನಡವಳಿಕೆಯಿಂದ ರೈತ ಸಫರ್ ಆಗ್ತಾ ಇದ್ದಾನೆ, ಕಾರ್ಖಾನೆ ಮಾಲೀಕರು. ಅಲ್ಲ, FRPಯಲ್ಲಿ ವಿಶೇಷವಾಗಿ ಶುಗರ್ ಲಾಬಿ ಅಡಗಿದೆ ಅಂತಂದು ರೈತರ ಆರೋಪ ಮಾಡ್ತಾರೆ. ಯಾಕಂತಂದ್ರೆ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರದ ಧೋರಣೆ ಸರಿಯಿಲ್ಲ. ಶುಗರ್ ವಿಷಯದಲ್ಲಿ, ರೈತರ ವಿಷಯದಲ್ಲಿ ಅವ್ರ ಧೋರಣೆ ಸರಿಯಿಲ್ಲ. ಯಾಕಂದರೆ ಯಾವಾಗಲೂ ರೈತ ವಿರೋಧ ನೀತಿಯಿಂದಲೇ ಬಂದವರು. ಆವರ್ತ ನಿಧಿ ತೆಗೆದು, ಮಾರ್ಕೆಟ್ ತೆಗೆದು, ಸ್ಟಾಕ್ ಎಷ್ಟು ಬೇಕಷ್ಟು ಇಡ್ಬೋದು ಅಂತ ಹೇಳಿದ್ರು. ಇದರಿಂದ ರೈತರಿಗೆ ಸಹಾಯ ಆಗುತ್ತೆ. ಹೀಗೆ ರೈತರು ಒತ್ತಡಕ್ಕೆ ಮಾಡಿದ್ರು ಕೆಲವು APMC ಮತ್ತು ಮತ್ತೆ ಪ್ರಾರಂಭ
ರೈತ ವಿರೋಧಿ ನೀತಿಯನ್ನು ಬಹಳ ದಿವಸದಿಂದ ರೈತರಿಗೆ ಸಹಾಯ ಆಗ್ತಕ್ಕಂಥದ್ದನ್ನು ಬಿಟ್ಟು ರೈತರ ದಮನ ಮಾಡ್ತಕ್ಕಂಥ ಕೆಲಸಕ್ಕೆ ಈ ಕೇಂದ್ರ ಸರ್ಕಾರ ಕೈ ಇದೆ. ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಅದು ಅಲ್ಲಿ ಇದ್ದಂಥ ಹಿಂದೂಗಳೇನಂತಾರ ಮುಸ್ಲಿಮರನ್ನ ಕಾಪಾಡಲಿಕ್ಕೆ ಸೇಫ್ ಮಾಡಕ್ಕೆ ಬಂದಾರ ಅಂತ ಹೇಳಿದ್ರು. ಬಿ ಜೆ ಪಿಯವರು ಬೇರೆ ದಂಧೆನೇ ಇಲ್ಲ. ಮುಂಜಾನೆ ಎದ್ದಕ್ಕೂ ಮುಸ್ಲಿಮ್. ಅವರು ಮುಸ್ಲಿಮ್ಸ್ ಇಲ್ಲ ಅಂದರೆ ಇವರು ಅಧಿಕಾರಕ್ಕೆ ಬರಲ್ಲ. ಇವ್ರು ಸಾಧ್ಯನೇ ಇಲ್ಲ. ಮುಂಜಾನೆ ಎದ್ದ ಕೂಡಲೇ ಕಾಂಗ್ರೆಸ್ ಅವರು ಮುಸ್ಲಿಂ ಹಿಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಈ ಓಟಿನ ರಾಜಕಾರಣ ಬಹುಸಂಖ್ಯಾತನ ಒಂದು ಗುಡಿಸಾಕ ಮುಸ್ಲಿಮ್ಸ್ ನಮ್ಮ ಮೇಲೆ ಎತ್ಕೊಂಡು ಬರೀ ಹಿಂದೂಗಳಲ್ಲಿ ಆಯ್ತಪ್ಪ, ಹಿಂದೂಗಳಲ್ಲಿ ದಲಿತರ ಮೇಲೆ ದಿನಂಪ್ರತಿ ನಡೀತಾ ಇದ್ದಾವಲ್ಲ, ಅವ್ರು ಹಿಂದೂ ಧರ್ಮದಾಗಿಲ್ಲ. ರೋಷ್ ಹೋಗಿದ್ದಾರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಈ ಮೂಢನಂಬಿಕೆ, ಇವ್ರು ಮಾಡ್ತಕ್ಕಂಥ ವಿಚಾರಗಳಲ್ಲಿ ದಲಿತರು ನೊಂದುಕೊಂಡಿದ್ದಾರೆ. ಇಷ್ಟು ವರ್ಷಗಳಲ್ಲಿ ನಾವು ಹಿಂದೂಗಳಂದ್ರೂ ನಮಗೆ ಮಂದಿರದಲ್ಲಿ ಜಾಗ ಇಲ್ಲ, ಬದುಕಿನಲ್ಲಿ ನಮ್ಮನ್ನೊಂದು ಬೇರೆ ಇಟ್ಟಿದ್ದಾರೆ. ನಾನು ಹಿಂದೂ ಅಂದರೂ ನಾನು ಬೇರೆ. ವರ್ಣಾಶ್ರಮ ಧರ್ಮವನ್ನು ಹೇರಿ ಇವತ್ತು ಹಿಂದೂಗಳಲ್ಲಿ ನಾವು ಹಿಂದೂಗಳು ಹೌದೋ ಅಲ್ಲೋ ಅಂತಕ್ಕಂಥ ಪ್ರಶ್ನೆ ದಲಿತರು ಕೇಳ್ತದೆ ಇವತ್ತಿನ ನೀವು. ಅದಕ್ಕೆ ಹಿಂದೂಗಳಲ್ಲಿ ಉತ್ತರ ಇದೆನಾ? ಹಿಂದೂಗಳ ಬಗ್ಗೆ ಇವತ್ತು ಯಾವತ್ತು ಮಾತಾಡಿದ್ದಾರೆ? ದಲಿತರದ್ದು ಎಷ್ಟೋ ಮರ್ಯಾದೆ ಹತ್ಯೆ ಕೇಸ್ಗಳಾಗ್ತದೆ. ಮಕ್ಕಳನ್ನೇ ಮರ್ಡರ್ ಮಾಡ್ತಕ್ಕಂಥದ್ದು, ತಂದೆನೇ ಮಗಳನ್ನು ಕೊಲ್ತಕ್ಕಂಥದ್ದು ಆಗ್ತಾಯಿದೆ. ಇದು ಹಿಂದೂ ಧರ್ಮದ ಬಗ್ಗೆ ಇವ್ರು ಏನಾರ ಮಾತನಾಡ್ತಾರೆ? ಇವರು ಬರೀ ಮುಂಜಾನೆ ಎದ್ದಕ್ಕೂಲೇ ಮುಸ್ಲಿಮ್ಸು ಅದರಿಂದ ಓಟ್ ತಗೋಬೇಕು, ಬಹುಸಂಖ್ಯಾತರು ಓಟ್ ತಗೋಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಘರ್ಷಣೆಗಿಳಿಸ್ಬಿಟ್ಟಿದೆ. ಮಂಗಳೂರಲ್ಲಿ ಏನಾಗಿತ್ತು? ಅವನೊಬ್ಬನ ಯಾರೋ ಇವ್ನು ಮರ್ಡರ್ ಮಾಡಿ ಜೈಲ್ನಾಗಿದ್ದ, ಇವ್ನು ಮರ್ಡರ್ ಅದನ್ನು ಓದಿ ಹಿಂದೂಕ್ಕೆ ಯಾಕೆ ಹಚ್ಚೋದು? ಅದನ್ನು ಗೃಹ ಸಚಿವರಲ್ಲಿ ಬಂದ ಮೇಲೆ ಸಭೆ ಕರೆದಿರ್ತಾರೆ, ಏನು ತಪ್ಪಿದೆ? ಇದು ಎಲ್ಲೋ ಅವನು ಮರ್ಡರ್ ಮಾಡ್ತಾನೆ, ಇವನು ಮರ್ಡರ್ ಮಾಡಿರ್ತಾರೆ. ಇದನ್ನು ಓದ್ತಾರೆ ಜಾತಿಗೆ ಧರ್ಮಕ್ಕೆ ಹಚ್ಚೋದ? ವೈಯಕ್ತಿಕ ದ್ವೇಷನ ಧಾರ್ಮಿಕ ಯಾಕೆ ಹಚ್ಚೋದು? ಅದನ್ನು ಈ ದೇಶ ಎಲ್ಲಿ ಆ ಸ್ಥಿತಿಗೆ ಹೋಗ್ಬೇಕಂತೀರಿ? ನಮ್ಮ ಅಧಿಕಾರ ಲಾಲಸೆಗಾಗಿ ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಜೋಡಿ ಕಾಂಗ್ರೆಸ್. ನಾನು ಹಿಂದೂ ಅದೇನಪ್ಪ, ನಾನು ಎಷ್ಟು ಅನುಭವಿಸ್ತೀನಿ ಗೊತ್ತಾ? ನನ್ನ ಜನಾಂಗ ಎಷ್ಟು ಅನುಭವಿಸ್ತಾ ಇದೆ ಗೊತ್ತಾ? ಇದಕ್ಕೆ ಇವ್ರದ್ದೇನೋ ಉತ್ತರ ಇದೆ? ಯಾಕೆ ಇವ್ರು ಹಿಂದೂಗಳಾಗಿರ್ಬೇಕು ಅನ್ನೋಂಥ ಪ್ರಶ್ನೆ ನಮ್ಮ ಯುವಕರು ಕೇಳ್ತಾ ಇದ್ದಾರೆ. ಇದು ನಮ್ಮದೇ ಧರ್ಮ, ಈ ಧರ್ಮದಲ್ಲಿದ್ದೀವಿ, ನಮ್ಮನ್ನು ಎಷ್ಟು ಮಟ್ಟಿಗೆ ಅಪ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಹೋದಲ್ಲೆಲ್ಲ ನಮ್ಮ ಯುವಕರು ನಾನು ಕೇಳ್ತಾ ಇದ್ದಾರೆ. ಏನು ಉತ್ತರ ಕೊಡಲಿಲ್ಲ ನಾನು? ಇದ್ರ ಬಗ್ಗೆ ಬಾಯಿ ಬಿಡ್ತಾರೆ ಇವ್ರು ಯಾರಾದರೂ? ಈ ನೋವನ್ನು ಎಷ್ಟು ವರ್ಷದಿಂದ ಅಡಗಿಸ್ಕೊಂಡು ನಾವು ಬದುಕಬೇಕು ನಮ್ಮ ಜನಾಂಗ ಕೇಳ್ತಾ ಇದ್ದಾರೆ. ಅಲ್ಲ, ಬಿಜೆಪಿ ಮಾತ್ರ ಹಾನಿ ಆಗ್ತಾ ಇದೆನೋ ಎಲ್ಲ ಪಕ್ಷದಿಂದ ಹಾನಿ ಆಗ್ತಾ ಇದೆ? ಹಿಂದೂ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ ರೀ. ಹಿಂದುತ್ವ ಮುಸಲ್ಮಾನರು ಅಂತೇಳಿ ಅಡ್ಡಾಡ್ತಾರಲ್ಲ, ಹಿಂದುತ್ವದಲ್ಲಿ ಇರ್ತಕ್ಕಂಥ ಸೈನಿಕಂಥ ಜಾತಿಗಳ ಬಗ್ಗೆ ಏನು ಮಾತಾಡ್ತಾರೆ ಇವರು? ವರ್ಣಾಶ್ರಮ ಧರ್ಮದ ಬಗ್ಗೆ ಏನು ಮಾತಾಡ್ತಾರೆ? ಎಷ್ಟೋ ದಲಿತರ ಹತ್ಯೆಗಳಾಗ್ತವೆ. ಯಾವತ್ತಾದರೂ ಹಿಂದೂಗಳಿಗೆ ಹೋಗಿದ್ದಾರೆ ಇವರು? ಇವೆಲ್ಲ ರಾಜಕಾರಣ ಇರುತ್ತಲ್ಲ. ಹೈಕಮಾಂಡ್ ಮಂಗಳ ಅವ್ರವ್ರದಪ್ಪ, ಅವರಿಬ್ಬರು ಅವ್ರು ಮಾತಾಡಿದ್ರೆ ಅವ್ರು ಚಾಲೆಂಜ್ ಮಾಡಿದ್ರು. ಶಿವಾನಂದ ಸ್ವಾಮಿ ಬರ್ತಿದ್ದಾರೆ, ಅವರು ನಾ ರಾಜೀನಾಮೆ ಕೊಡ್ತೀನಿ, ಅವರು ಕೊಡಲಿ ಅಂತ ಕೇಳಿದ್ದಾರೆ. ಇವರು ಅದನ್ನ ತಗೊಂಡು ನೋಡ್ಕೋಬೇಕಲ್ಲ. ನೀವೆಲ್ಲ ಹೇಳಿ, ನಾನು ಹೇಳ್ತೀನಿ. ಅಲ್ಲ, ನಿಮ್ಮ ಪಕ್ಷದವ್ರಿಗೆ ಹೇಳಿದಾರೆ, ನೀವು ಹೇಳಿ ನಾವು ಹೇಳೋಣ. ಏನಪ್ಪ ಯಾರ್ಯಾರು ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದೆಯಪ್ಪ, ಅದಕ್ಕೆ ರಾಜೀನಾಮೆ ಕೊಡ್ತಾರೆ, ನಿಂದು ಹೇಳು. ಅಲ್ಲ, ಅದು ತಾವೊಂದು ಸವಾಲು ಹಾಕಿರ್ತಾರಲ್ಲ, ಅದನ್ನ ಸ್ವೀಕಾರ ಮಾಡ್ಕೊಳ್ಳೋ ಗೊತ್ತಾಗಿರ್ಬೇಕಲ್ಲ. ಅವ್ರು ಯಾವ ಸವಾಲು ಸ್ವೀಕಾರ ಮಾಡಲಿ, ಅದಕ್ಕೆ ಹಾಕ್ಬೇಕು. ಈಗ ಶಿವಾನಂದ ಪಾಟೀಲ್ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡಿದ್ರು ಅಂದರೆ ನಾನು ಹೌದಪ್ಪ ಆಗ್ತೀನಿ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕಿದ್ರೆ ಆಗ್ತಿಲ್ಲ. ಸರ್, ಇವತ್ತು ಶಿವಾನಂದ ಪಾಟೀಲ್ ಅವ್ರ ಮಗ ಒಂದು ಮುಂದಿನ ಜನಾಂಗ ಕೂಡ ಇದು ಕಂಟಿನ್ಯೂ ಇರ್ತೈತೆ ನಿಮ್ಮ ಮಧ್ಯೆ ಇರ್ತಕ್ಕಂಥ ಡಿಸ್ಪ್ಯೂಟ್ ಅಂತ ಅವ್ರು ಹೇಳ್ಯಾರ ಸರ್. ಹೇಳಿದ್ದಾರೆ. ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು. ಯಾರೇ ಆಗಲಿ ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳಲ್ಲಿ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನು ಅರಿತು ನಾವು ರಾಜಕಾರಣಿಗಳು ಮಾತಾಡೋದು. ಅದನ್ನು ಯಾಕೋ ಒಂದು ತಿಮ್ಮೀರಿ ನಮ್ಮ ಯತ್ನಾಳ್
ಅವರು ಮಾತಾಡಿದ್ದಾರೆ, ತಾವು ಒಪ್ಪುತ್ತಿದ್ರೆ ಸರಿಯಾದದ್ದು ಮಾತುಗಳು